ಶುಭೋದಯ ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ನಿನ್ನೆಯ ಕಾರ್ಯಕ್ರಮದಲ್ಲಿ ಗುರೂಜಿಯವರು ಮಾಟ ಮಂತ್ರ ಹಾಗೆ ತಂತ್ರ ಮಂತ್ರಗಳ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ರು. ಅದರ ಮುಂದುವರೆದ ಭಾಗವಾಗಿ ಅಂದ್ರೆ ಈಗ ಒಬ್ಬ ವ್ಯಕ್ತಿ ಮಾಟ ಮಂತ್ರಕ್ಕೆ ಒಳಗಾಗಿದ್ರೆ ಅದರಿಂದ ಆತ ಹೇಗೆ ಹೊರಬರಬೇಕು, ಇನ್ನು ಮುಂದೆ ಯಾವತ್ತೂ ಕೂಡ ಆತನಿಗೆ ಮಾಟ ಮಂತ್ರ ತಗಲ್ದೇ ಇರೋ ರೀತಿ ಯಾವ ರೀತಿ ನೋಡ್ಕೊಳ್ಬೇಕು, ಇದಕ್ಕಿರುವಂತಹ ಪರಿಹಾರಗಳು ಏನೇನು ಅನ್ನೋದರ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರೂಜಿಯವರು ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ಲಿದ್ದಾರೆ. ಮೊದಲಿಗೆ ನಾವು ಅವರನ್ನ ಬರಮಾಡಿಕೊಳ್ಳೋಣ. ನನ್ನ ಜೊತೆ ಇದ್ದಾರೆ ಎಂದಿನಂತೆ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವ ನಾಗೇಶ್ ಗುರೂಜಿಯವರು. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ವಾಗರ್ತ ಇವ ಸಂಪೃತೋ ವಾಗರ್ತಃ ಪತಿಪತೆಯ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರು. ಗುರುಜಿ, ನಿನ್ನೆ ಮಾಟ ಮಂತ್ರ ತಂತ್ರ ಮಂತ್ರಗಳ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ತಿಳಿಸಿಕೊಟ್ಟು ಈಗ ಅದಕ್ಕಿರುವಂತಹ ಪರಿಹಾರಗಳು ಅಂದರೆ ನಾನು ಆಗಲೇ ಹೇಳ್ತಾ ಇದ್ದೆ, ಈಗ ಒಬ್ಬ ವ್ಯಕ್ತಿಗೆ ಯಾರೋ ಶತ್ರುಗಳು ಮಾಟ ಮಂತ್ರ ಮಾಡಿಸ್ಬಿಟ್ಟಿರ್ತಾರೆ, ಅದರಿಂದ ಅವರು ನರಳಾಡ್ತಾ ಇರ್ತಾರೆ. ಹಾಗಿದ್ರೆ ಆತ ಅದರಿಂದ ಹೊರಬರೋದು ಹೇಗೆ ಅಂತ? ಮುಖ್ಯವಾಗಿ ಮಾಟ ಮಂತ್ರ ಅಂತಂದರೆ ಇಂದ್ರಜಾಲ ಮಹೇಂದ್ರ ಜಾಲದಿಂದ ಒಂದು ವಿದ್ಯೆ. ಈ ಮಾಟ ಮಂತ್ರ ಅನ್ನುವಂಥದ್ದು ಯಂತ್ರ ಮಂತ್ರ ಪ್ರಕರಣಗಳು ಅನ್ನುವಂಥದ್ದು ಬರ್ತೈತೆ. ಒಂದು ಬೀಜ ಮಂತ್ರವನ್ನು, ಒಂದು ಯಂತ್ರವನ್ನು, ಒಂದು ಬೀಜ ಮಂತ್ರವನ್ನು ಹೇಗೆ ಸಿದ್ಧಿಪಡಿಸ್ಕೊಂಡು ಆ ಮಂತ್ರವನ್ನು ಯಾರ ಹೆಸರಿಗೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥದ್ದು ಒಂದು ತಾಮ್ರದ ತಗಡಿಂದ ಆಗಿರ್ಬೋದು, ಬೆಳ್ಳಿಯ ತಗಡಿಂದ ಆಗಿರ್ಬೋದು, ಚಿನ್ನದ ಲೇಪನ ಮಾಡಿರುವಂತಹ ತಗಡಿಂದ ಆಗಿರ್ಬೋದು, ಮತ್ತು ವಿಶೇಷವಾಗಿ ಪಂಚಲೋಹದ ತಗಡಿಂದ ಆಗಿರ್ಬೋದು. ಇವುಗಳಲ್ಲಿ ಯಾರಿಗೆ ಹೇಗೆ ಒಳಿತಾಗಬೇಕು, ಕೆಡಕಾಗಬೇಕು ಅನ್ನುವಂಥದ್ದನ್ನು ಆ ಮಂತ್ರಗಳನ್ನು ಸಿದ್ಧಿಪಡಿಸ್ಕೊಂಡವರು ಆ ಮಂತ್ರಗಳಿಂದ ಯಂತ್ರಗಳ ಮೇಲೆ ಬರೆದಂತಹ ಮತ್ತು ಅದನ್ನು ಹೇಗೆ ಪೂಜೆ ಪುನಸ್ಕಾರಗಳಿಂದ ಇಷ್ಟು ದಿನಗಳ ಕಾಲ ಅನ್ನುವಂಥದ್ದು ಇರುತ್ತದೆ. ಒಂದು ಮಂಡಲ ಕಾಲ ಅಂತಂದರೆ ದಿನ, ತಿಥಿ, ವಾರ, ನಕ್ಷತ್ರ, ಕರ್ಣ, ಯೋಗಕ್ಕೆ ಸಂಬಂಧಪಡುವಂಥದ್ದೇ. ಆ ರಾಶಿ ನಕ್ಷತ್ರಗಳಿಗೆ ಏನನ್ನು ಕೋರ್ಕೊಳ್ತಾ ಇದ್ದಾರೆ, ಏನನ್ನು ಆಶಿಸ್ತಾ ಇದ್ದಾರೆ, ಅವರಿಗೆ ಏನನ್ನು ದಕ್ಕಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ಮಂತ್ರಗಳನ್ನು ಯಾವ ಯಂತ್ರಗಳಿಂದ ಪೌರ್ಣಮಿನಲ್ಲಿ ಮತ್ತು ಅಮಾವಾಸ್ಯೆಗಳಲ್ಲಿ ಮಾಡುವಂತಹ ಸಿದ್ಧಿ ಮಾಡುವಂತಹ ಒಂದು ಕಾರ್ಯವೇ ಈ ಯಂತ್ರಮಂತ್ರ ಪ್ರಕರಣ, ವಾಮಾಚಾರ ಮತ್ತು ಮಾಟ ಮಂತ್ರ ಅಂತ ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂತಾರೆ. ಕೆಲವು ವಿದೇಶಗಳಲ್ಲಿ, ಕೆಲವು ವಿದೇಶಗಳಲ್ಲಿ ಆಯಾ ದೇಶಗಳಿಗೆ ಸಂಬಂಧಪಡುವಂತಹ ಒಬಯ, ವುಡು, ವಿಚ್ ಕ್ರಾಫ್ಟ್ ಅಂತ ಕರೀತಾರೆ. ಹೀಗೆ ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂಥದ್ದು ಹೇಗೆ ಪರಿಹಾರ ಮಾಡ್ಕೋಬೇಕು, ಹೇಗೆ ಯಾಕೆ ಮಾಡ್ತಾರೆ ಮೊದಲನೇದಾಗಿ ಅಂತಂದರೆ ಈ ಅಸೂಹೆ, ಹೊಟ್ಟೆ ಕೆಚ್ಚು ಅನ್ನುವಂಥದ್ದು, ಅಜ್ಞಾನ ಅನ್ನುವಂಥದ್ದು ಯಾರಿಗೆ ಜಾಸ್ತಿ ಇರುತ್ತದೋ ಮತ್ತು ಭಗವಂತನ ಮೇಲೆ ನಂಬಿಕೆಗಳಿಗಿಂತನೂ ಕೂಡ ಅಪನಂಬಿಕೆಗಳು ಅನ್ನುವಂಥದ್ದು ಯಾರಿಗಿರ್ತಾರೋ ಅವರೇ ಇದನ್ನೆಲ್ಲನೂ ಕೂಡ ಅಲ್ಪವಿದ್ಯೆ ಮಹಾಗರ್ವಿ ಅಂತಂದಾಗೆ ಯಾರು ಅರ್ಧಬರ್ಧ ವಿಷಯಗಳನ್ನು ತಿಳ್ಕೊಂಡಿರ್ತಾರೋ ಅವರು ಹೆಚ್ಚು ಈ ಮಾಟ ಮಂತ್ರಗಳಿಗೆ ಕೈ ಹಾಕ್ತಾರೆ, ಈ ಕೆಡಕುಗಳಿಗೆ ಕೈ ಹಾಕ್ತಾರೆ. ಯಾರೂ ಕೂಡ ಸಂಪೂರ್ಣವಾಗಿ ಇದರಲ್ಲಿ ಮಾಡ್ಕೊಂಡು ಬಂದಂಥವ್ರು ಆಗಿರ್ಬೋದು, ಮಾಡಿಸಿದವ್ರಂತಾರ ಆಗಿರ್ಬೋದು, ಖಂಡಿತವಾಗ್ಲೂ ಕೂಡ ನಷ್ಟ ಪ್ರಾಪ್ತಿನಲ್ಲಿ ಮುಂದಿನ ಪೀಳಿಗೆಗೆ ಅನುಭವಿಸ್ಬೇಕಾಗುತ್ತದೆ. ಆದ್ರೂ ಕೂಡ ತಾತ್ಕಾಲಿಕವಾಗಿ ನೀವು ಖುಷಿಯಾಗಿದ್ರೂ ಕೂಡ ದಕ್ಕಿಸ್ಕೋಬೇಕು ಅಂತಂದರೆ ಯಾವುದನ್ನು ಬೇಕು ಅಂದ್ಕೊಂಡದನ್ನು ದಕ್ಕಿಸ್ಕೊಂಡ್ರೂ ಕೂಡ ಶಾಶ್ವತವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಸ್ವಲ್ಪ ನಷ್ಟ ಪ್ರಾಪ್ತಿಯಲ್ಲಿ ಅನುಭವಿಸ್ಬೇಕಾಗುತ್ತದೆ. ಆದ ಕಾರಣದಿಂದ ಭಗವಂತನ ಮೋರೆಯಾಗಿ ನಿಜವಾದ ದೈವ ಸಂಭಾಂಭೂತ ಗುರುಗಳು ಅನ್ನುವಂಥದ್ದು, ದೈವ ಮಾನವರು ಗುರುಗಳೇನಿರೋ ಗುರುಗಳ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ. ಮುಖ್ಯವಾಗಿ ಪ್ರಥಮ ಗುರು ತಾಯಿಯ ಆಶೀರ್ವಾದ, ತಾಯಿಯ ವಾಗ್ದಾನ ಅನ್ನುವಂಥದ್ದು ಬೇಕಾಗುತ್ತದೆ. ಮತ್ತು ಪಿತೃವಾಕ್ಯ ಪರಿಪಾಲನಾ ಅನ್ನುವಂಥದ್ದು ಮಾಡಿದಾಗ ಯಾವುದನ್ನು ಕೂಡ ಕೆಡುಕು ಅನ್ನುವಂಥದ್ದು ನಮಗಾಗೋದಿಲ್ಲ, ಯಾವ ಸಮಸ್ಯೆಗಳೂ ಕೂಡ ನಮಗೆ ಎದುರಾಗೋದಿಲ್ಲ. ನಮ್ಮ ಕಣ್ಮುಂದನೇ ನಾವು ನೋಡ್ತಾ ಇದ್ದೀವಿ, ಪ್ರತಿ ದಿನದಲ್ಲೂ ಕೂಡ ನರಳ್ತಾ ಇರೋರು ಮತ್ತು ಹಣಕಾಸಿನಲ್ಲಿ ಸಮಸ್ಯೆಗಳು ಬರ್ತಾ ಇರೋರು ಮತ್ತು ಮುಖ್ಯವಾಗಿ ವಿಶೇಷವಾಗಿ ಸಂಪೂರ್ಣವಾಗಿ ಹೇಳಬೇಕು ಅಂತಂದರೆ ಆಧ್ಯಾತ್ಮಿಕ ಜೀವನದಲ್ಲಾಗಿರ್ಬೋದು,
ಜ್ಯೋತಿಷ್ಯ ಶಾಸ್ತ್ರದಲ್ಲಾಗಿರ್ಬೋದು, ನನ್ನ ಸ್ವಯಂ ಅನುಭವದಿಂದನೂ ಕೂಡ ಹೇಳ್ತಾ ಇದ್ದೀನಿ, ಯಾರು ಮುಗ್ಧರು ಇರ್ತಾರೋ, ಯಾರು ಒಳ್ಳೆಯವರು ಇರ್ತಾರೋ ಅವ್ರಿಗೇ ಹೆಚ್ಚು ಸಮಸ್ಯೆಗಳು, ಕಷ್ಟಗಳು, ನಷ್ಟಗಳು. ಎಷ್ಟೆಲ್ಲ ಪೂಜೆ ಪುನಸ್ಕಾರಗಳು ಮಾಡಿದ್ರು ಕೂಡ ಎಲ್ಲಿ ಯಾರು ಹೇಳ್ತಾರೋ, ಯಾರು ಗುರುಗಳಿದ್ದಾರೋ, ಎಷ್ಟು ಜ್ಯೋತಿಷಿಗಳಿದ್ದಾರೋ, ಪಂಡಿತಗಳಿದ್ದಾರೋ, ಆ ಎಲ್ಲ ಪಂಡಿತರುಗಳು ಹೇಳಿದಾಗ ಎಲ್ಲನೂ ಕೂಡ ಕೇಳಿದ್ರು ಕೂಡ ನನಗೆ ಮುಕ್ತಿ ಅನ್ನುವಂಥದ್ದು ಸಿಕ್ಕಿಲ್ಲ, ನನಗೆ ಸಮಸ್ಯೆಗಳು ಆಗ್ತಾನೇ ಇದ್ದಾವೆ, ನಾನು ಅಂದ್ಕೊಂಡಿದ್ದನ್ನು ದಕ್ಕಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಈ ಕಡೆ ಬದುಕಂಗೂ ಇಲ್ಲ, ಸಾಯಂಗೂ ಇಲ್ಲ ಅನ್ನುವಂಥದ್ದು ನರಳುತ್ತಾ ಇರೋರು ಎಷ್ಟೊಂದು ಜನಗಳಿದ್ದಾರೆ. ಅವ್ರಿಗೆಲ್ಲನೂ ಕೂಡ ಶಾಶ್ವತವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಹೇಗೆ ಅನ್ನುವಂಥದ್ದು ತಿಳಿಸ್ಕೊಡ್ತೀವಿ. ಅದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ಪರಿಹಾರ ಮಾಡ್ಕೊಳ್ಳಿ. ಭಗವಂತನ ಮೋರೆಯಾಗಿ ಫಸ್ಟ್ ಪ್ರಥಮವಾಗಿ ತನ್ನನ್ನು ತಾನು ಅರ್ಥಕೋಬೇಕು. ನನ್ನಲ್ಲಿ ಏನು ಸಮಸ್ಯೆಗಳಾಗ್ತಾ ಇದೆ, ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಏನು ಅಂತದ್ದು ತಿಳ್ಕೊಬೇಕಾಗುತ್ತದೆ. ಆ ಸಮಸ್ಯೆಗಳು ಎಕ್ಸಾಕ್ಟ್ ಎಲ್ಲಿಂದ ಬಂದಿದೆ, ವಾಮಾಚಾರದಿಂದನೇ ಬಂದಿದೆ ಅಂತಂದರೆ, ಬೇರೆಯವ್ರು ಹೇಳಿದ್ರೆ ನಿನ್ನ ಕಷ್ಟ ಕಾರ್ಪಣ್ಯಗಳು ಇಷ್ಟಿದ್ದಾವೆ ಅಂತ ಅಂದ್ಬಿಟ್ಟು ನೀವು ಶೇರ್ ಮಾಡ್ಕೊಂಡಾಗ ನಿನಗೆ ಯಾರಾದರೂ ಏನಾದರೂ ಮಾಟ ಮಂತ್ರ ಮಾಡಿರ್ಬೋದು, ವಾಮಾಚಾರ ಆಗಿರ್ಬೋದು ಅಂತ ತಕ್ಷಣವೇ ನೀವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮನ್ನು ನೀವು ಅರ್ಥಕೊಳ್ಳಿ ಫಸ್ಟು. ಹೌದಾ, ಇದು ವಾಮಾಚಾರದಿಂದ ಬಂದಂತಹದ್ದ, ಕುತಂತ್ರಗಳಿಂದ ಬಂದಂಥದ್ದ, ಇಲ್ಲ ನನ್ನ ಹಣೆ ಬರಹನ, ನನ್ನ ಗ್ರಹಗತಿಗಳು ಸರಿ ಇಲ್ವಾ, ಇಲ್ಲ ನಾನು ಇರುವಂತಹ ಜಾಗದಲ್ಲಿ ವಾಸ್ತುದೋಷ ಇದೆಯಾ, ಈ ಎಲ್ಲವನ್ನು ಕೂಡ ಪರಿಗಣನೆ ಮಾಡಬೇಕಾಗುತ್ತದೆ. ಇವನು ಏನನ್ನು ಕೂಡ ಪರಿಗಣನೆ ಮಾಡ್ದಿರಾನ ಏಕಾಏಕಿ ನನಗೆ ಮಾಟ ಮಂತ್ರ ಮಾಡಿದ್ದಾರೆ ಅನ್ನುವಂಥದ್ದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಹೋದಾಗ, ಮೂಲ ಹುಡುಕಿದಾಗ, ಪರಿಹಾರ ಮಾಡುವಂಥವ್ರ ಹತ್ರ ಕರೆಕ್ಟಾಗಿ ನೀವು ಹೋದಾಗ ನಿಮ್ಗೆ ಖಂಡಿತವಾಗ್ಲೂ ಪರಿಹಾರ ಸಿಗುತ್ತದೆ, ಇಲ್ಲ ಅಂತ ಇಲ್ಲ. ಬಟ್ ಅರ್ಧ ಬರ್ಧ ವಿಷಯಗಳು ತಿಳ್ಕೊಂಡು ಇದೊಂದನ್ನು ಬೇರೆ ರೂಪದಲ್ಲಿ ಉಪಯೋಗಿಸ್ಕೊಳ್ತಾ ಇರೋರಿಗೆ ಮೂಢನಂಬಿಕೆಗಳಿಂದನೂ ಕೂಡ ನಷ್ಟ ಪ್ರಾಪ್ತಿ ಅನ್ನುವಂಥ ಅನುಭವಿಸ್ಬೇಕಾಗಿರುವಂಥದ್ದು ಇಬ್ಬರಲ್ಲೂ ಕೂಡ ಇರ್ತೈತೆ. ಮೋಸ ಹೋಗೋರಿಗಿಂತನೂ ಕೂಡ ಮೋಸ ಮಾಡುವವರಲ್ಲಿ ಚಾಣಕ್ಯತೆ ಅನ್ನುವಂಥದ್ದು ಜಾಸ್ತಿ ಇರುತ್ತದೆ. ಆದ ಕಾರಣದಿಂದ ಭಗವಂತನ ಆಶೀರ್ವಾದದಿಂದ ಎಲ್ಲರಿಗೂ ಕೂಡ ಒಳಿತಾಗಲಿ ಅನ್ನುವಂಥದ್ದು ಈ ವಿದ್ಯೆ ಅನ್ನುವಂಥದ್ದು ಭಯಪಡುವಂಥದ್ದಲ್ಲ. ಖಂಡಿತವಾಗ್ಲೂ ಕೂಡ ಜೀವನೋದ್ಧಾರಕ್ಕಾಗಿ, ವಂಶೋದ್ಧಾರಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಇರುವಂತಹ ಎಷ್ಟೊಂದು ಕುತಂತ್ರಗಳಲ್ಲಿ ಮತ್ತು ಇಂದ್ರಜಾಲ ಮಹೇಂದ್ರ ಜಾಲಗಳಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ಉಪಯೋಗಿಸಿದಂತಹ ಮಂತ್ರಗಳು ನಮ್ಮ ಋಷಿಮುನಿಗಳಾಗಿರ್ಬೋದು, ನಮ್ಮ ತಾತಂದಿರದ್ದಾಗಿರ್ಬೋದು, ನಮ್ಮ ತಂದೆ ಕಡೆಯಿಂದ ಆಗಿರ್ಬೋದು, ಮತ್ತು ಎಷ್ಟೊಂದು ವಿದ್ಯೆ ಅನ್ನುವಂಥದ್ದು ಇದು ಮೂಢನಂಬಿಕೆಗಳಲ್ಲ. ಯಾವ ಶಾಸ್ತ್ರ ಜ್ಯೋತಿಷ್ಯ ಸಂಪ್ರದಾಯಗಳೆಲ್ಲವೂ ಕೂಡ ಮೂಢನಂಬಿಕೆಗಳಲ್ಲ. ಖಂಡಿತವಾಗ್ಲೂ ಇದರಲ್ಲೊಂದು ದಾರಿದೀಪ ಅನ್ನುವಂಥದ್ದು ಐತೆ. ಒಳಿತಾಗಲಿ ಎಲ್ಲರಿಗೂ ಕೂಡ. ಹೇಗೆ ಮಂತ್ರತಂತ್ರಗಳಿಂದ ನಾವು ಒಳಿತು ಮಾಡ್ಕೋಬಹುದು ಅಂತ ಅನ್ನೋದಕ್ಕಿನ್ನೂ ಕೂಡ ನಮಗೆ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ನಮ್ಮ ಮನೆಯಲ್ಲಿ ಸಿಗುವಂತಹ, ನಮ್ಮ ಊರಿನಲ್ಲಿ ಸಿಗುವಂತಹ, ಅಕ್ಕಪಕ್ಕದಲ್ಲಿ ಸಿಗುವಂತಹ ಒಂದು ತುಳಸಿ ಗಿಡದಿಂದನೂ ಕೂಡ ನಾವು, ತುಳಸಿ ಪತ್ರೆಯಿಂದನೂ ಕೂಡ ನಾವು ಮಾಟಮಂತ್ರ ಆಗಿದೆಯಾ ಇಲ್ವಾ ಅನ್ನೋಂಥದ್ದು ಕಂಡುಹಿಡ್ಕೋಬಹುದು. ಎರಡನೇದಾಗಿ ಹತ್ತಿ ಮರದ ಎಲೆಗಳನ್ನು, ಹತ್ತಿ ಮರ ಹೂವು ಬಿಡೋದು ವರ್ಷಕ್ಕೊಂದೇ ಸಾರಿ, ಖಂಡಿತವಾಗ್ಲೂ ಯಾರಿಗೂ ಗೊತ್ತಿಲ್ಲ. ಇದು ತುಂಬಾ ಶ್ರೇಷ್ಠವಾದಂತಹ ಹೂವು. ಆ ಹೂವು ಸಿಗೋದು, ಕಾಣಿಸುವಂಥದ್ದು ತುಂಬಾ ಕಷ್ಟ. ಕಾಣಿಸಿದ್ರೆ ಅವರಂತಹ ರಾಜಯೋಗ ಪುರುಷರು, ದೇವ ಸಮಾಂಬತರು ಅಂತ ಅನ್ಕೋಬಹುದು. ಹತ್ತಿ ಮರದ ಎಲೆಗಳಿಂದನೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಹೇಗೆ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಕಂಡುಹಿಡ್ಕೋಬೋದು. ಮೂರನೇದಾಗಿ ಸಂಪಿಗೆ ಬಾರದ ಕಾಯಿ ಮತ್ತು ಎಲೆಗಳಿಂದನೂ ಕೂಡ ಸಂಪೂರ್ಣವಾಗಿ ಮಹತ್ವ ಅನ್ನುವಂಥದ್ದು ಈ ಮಾಟಮಂತ್ರ, ಯಂತ್ರಮಂತ್ರ ಪ್ರಕರಣಗಳು ಆಗಿದೆಯಾ ಇಲ್ವಾ ಅನ್ನೋದು ತಿಳ್ಕೋಬಹುದು. ನಾಲ್ಕನೇದಾಗಿ ಸುಲಭವಾಗಿ ಎಲ್ಲರಿಗೂ ಸಿಗುವಂಥದ್ದೇ ಶುದ್ಧವಾದ ಹಸುವಿನ ಗಂಜಲ ಮತ್ತು ತೊಪ್ಪೆಯಿಂದನೂ ಕೂಡ ಸಂಪೂರ್ಣವಾಗಿ ಈ ಮಾಟಮಂತ್ರ ನಮಗೆ ಮನೆ ಕುಟುಂಬಕ್ಕೆ, ವ್ಯಕ್ತಿ ಮೇಲೆ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ತಿಳ್ಕೊಬೇಕಾಗುತ್ತದೆ. ಅದು ಗುರುವಿನ ಗುಟ್ಟು, ಎಲ್ರಿಗೂ ಕೂಡ ಹೇಳ್ಕೊಡೋಕ್ಕಾಗೋದಿಲ್ಲ ಈ ಜಾಗದಲ್ಲಿ. ಇದರಿಂದ ವಿಷಯಗಳನ್ನು ತಿಳ್ಕೊಂಡು ಮಾಟಮಂತ್ರ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಂಡು ಪರಿಹಾರ ಮಾರ್ಗ ಹೇಗೆ ಮಾಡ್ಕೋಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡೋಣ. ಓಕೆ ಗುರುಜಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಯಂತ್ರಮಂತ್ರ ಪ್ರಕರಣಗಳಿಂದ ಹೇಗೆ ಮತ್ತು ಯಾವತ್ತಿಗೂ ಕೂಡ ನಮಗೆ ಬರಬಾರ್ದು ಅನ್ನುವಂಥದ್ದು. ಮುಖ್ಯವಾಗಿ ಮಾಟಮಂತ್ರ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ತಿಳ್ಕೊಳ್ಳುವಂಥದ್ದು ಪ್ರಥಮ. ಎರಡನೇದಾಗಿ ಈ ಮಾಟಮಂತ್ರ ನಮಗೆ ಆಗಿರೋದನ್ನು ಹೇಗೆ ಪರಿಹಾರ ಮಾಡ್ಕೋಬಹುದು ಮತ್ತು ಏನು ವಸ್ತುಗಳು ಬೇಕಾಗುತ್ತದೆ ಅನ್ನುವಂಥದ್ದು ತಿಳಿಸ್ಕೊಟ್ಟೆ. ಹಾಗೆಯೇ ಈ ಮಾಟಮಂತ್ರದಿಂದ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಮುಖ್ಯವಾಗಿ ತನ್ನನ್ನು ತಾನು ಅರಿತುಕೊಳ್ಳಬೇಕು, ನಮ್ಮ ಜ್ಞಾನವನ್ನು ವೃದ್ಧಿಪಡಿಸ್ಕೋಬೇಕು, ನಮ್ಮಲ್ಲಿರುವ 7 ಚಕ್ರಗಳನ್ನು ಆಕ್ಟಿವ್ ಮಾಡ್ಕೋಬೇಕು ಪ್ರಥಮ.
ಎರಡನೇದಾಗಿ ಪ್ರತಿದಿನ ಮುಖ್ಯವಾಗಿ ಯಾರಿಗೆ ಅನುಭವಿಸಿರ್ತಾರೋ ಅಂತಂದರೆ ಯಾರಿಗೆ ಮಾಟ ಮಂತ್ರ ಆಗಿದೆ ಅಂತ ತಿಳ್ಕೊಳ್ತಾರೋ ಅವರಿಗೆ ಫೀಲ್ ಆಗ್ತಾ ಇರುತ್ತೋ ಅಂಥವ್ರಿಗೆ ಮನೆ ಕುಟುಂಬದಲ್ಲಾಗಿರ್ಬೋದು, ಸ್ವಯಂ ಆಗಿರ್ಬೋದು, ಅಂಥವ್ರಿಗೆ ಮನೆ ಕಂಪ್ಲೀಟ್ಲಿ ಶುದ್ಧವಾಗಿರಬೇಕು, ಶುದ್ಧ ಮಾಡ್ಕೋಬೇಕಾಗುತ್ತದೆ. ಪ್ರತಿ 2.5 ಗಂಟೆ ಟೈಮಿಗೆ ಅಂತಂದರೆ ವಾಸ್ತುಪುರುಷ ಹೇಗೆ ಚೇಂಜ್ ಆಗ್ತಾ ಇರ್ತಾನೋ ಹಾಗೆ ಈ ಹಸುವಿನ ಗಂಜಲಕ್ಕೆ ಹಾಲು ಮತ್ತು ರೋಸ್ ವಾಟರನ್ನು ಕೂಡ ಸೇರಿಸಿ ಮತ್ತು ಶುದ್ಧವಾದ ಗಂಗೆಯನ್ನು ಕೂಡ ಸೇರಿಸಿ ಹಸುವಿನ ಗಂಜಲವನ್ನು ಪ್ರತಿ 2.5 ಗಂಟೆ ಟೈಮಿಗೆ ತನ್ನಕ್ಕೆ ತಾನು ಸಿಂಪಡಿಸ್ಕೊಳ್ಳುವಂಥದ್ದು ಮತ್ತು ಮನೆಗೂ ಕೂಡ ಶುದ್ಧ ಮಾಡುವಂಥದ್ದು, ಪ್ರದಕ್ಷಿಣೆ ಮಾಡುವಂಥದ್ದರಿಂದ ಸ್ವಲ್ಪ ಸಾಧ್ಯವಾದಷ್ಟು ಕೂಡ ಕಂಟ್ರೋಲ್ ಬರುತ್ತೆ, ಒಳ್ಳೆಯದಾಗುತ್ತದೆ. ಮತ್ತು ಪ್ರತಿದಿನ 6 ಗಂಟೆಯ ಮುಂಚಿತವಾಗಿ ಏನೇ ನಮಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿರ್ಬೋದು ಮತ್ತು ವ್ಯವಹಾರಕ್ಕೆ ಸಂಬಂಧಪಡುವಂಥದ್ದಾಗಿರ್ಬೋದು, ಮಾನಸಿಕವಾಗಿ ಯೋಚನೆ ಚಿಂತೆಗಳಾಗಿರ್ಬೋದು, ಮನೆಯಲ್ಲಿ ಅಡೆತಡೆಗಳಾಗಿರ್ಬೋದು, ಹೇಗೇ ಇದ್ರೂ ಕೂಡ ಪ್ರತಿದಿನ 6 ಗಂಟೆಯ ಒಳಗಡೆಯಾಗಿ ಎದ್ದೊಳ್ಬೇಕು, ಮನೆಯಿಂದ ಹೊರಗಡೆ ಹೊರಟೋಗ್ಬೇಕು. ಈ ಥರ ಮಾಡಿದಾಗ ಮನೆಯಲ್ಲಿ ಇರುವಂತಹ ಸಮಸ್ಯೆಗಳಾಗಿರ್ಬೋದು, ವೈಯಕ್ತಿಕವಾಗಿರುವಂತಹ ಮಾಟಮಂತ್ರಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೋಬೋದು. ಹೊರಗಡೆ ಹೊಂಟೋಗ್ಬೇಕು ಅಂತಂದರೆ ಮನೆಯಿಂದ ಹೊರಗಡೆ ಹೋಗಿ ವಾಕಿಂಗ್ ಮಾಡುವಂಥದ್ದಾಗಿರ್ಬೋದು, ಯಾವುದಾದ್ರೂ ಕೂಡ ದೇವರು ದಿಂಡ್ರು ದೇವಸ್ಥಾನಗಳನ್ನು ಪ್ರದಕ್ಷಿಣೆ ಮಾಡುವಂಥದ್ದಾಗಿರ್ಬೋದು, ಅಶ್ವತ್ಥಕಟ್ಟೆಯನ್ನು ಪ್ರದಕ್ಷಿಣೆ ಮಾಡುವಂಥದ್ದಾಗಿರ್ಬೋದು, ಇಡೀ ಜೀವರಾಶಿಗಳಲ್ಲೇ ಅಂತಂದರೆ ಸಸ್ಯ ಜೀವರಾಶಿಗಳಲ್ಲೇ ಮೇರು ಪರ್ವತವಾಗಿ ಪ್ರಥಮ ಸ್ಥಾನ ಕೊಡುವಂಥದ್ದು ನಮ್ಮ ಅಶ್ವತ್ಥಕಟ್ಟೆಗೆ. ಇದನ್ನು ನಾವು ಪ್ರದಕ್ಷಿಣೆ ಮಾಡಿದಾಗ ನಮ್ಮಲ್ಲಿರುವಂತಹ ಒಂದು ಲೋಪದೋಷಗಳನ್ನು, ಮಾಟದೋಷಗಳನ್ನು ಸ್ವಲ್ಪ ಮಟ್ಟಿಗೆ ಪರಿಹಾರ ಮಾಡ್ಕೊಂಡು ಬರ್ತಾ ಇರ್ಬೋದು. ಎಷ್ಟು ದಿನಗಳ ಮಟ್ಟಿಗೆ ಮಾಡಬೇಕು ಅನ್ನೋಂಥದ್ದು ಇರುತ್ತೆ, ಅದನ್ನು ಪರಿಹಾರ ಮಾಡ್ಕೊಂಡಾಗ್ಲೇ, ಅದನ್ನು ಪ್ರದಕ್ಷಿಣೆ ಮಾಡಿದಾಗ್ಲೇ ನಮಗೆ ಮಾಟದೋಷ ಸಂಪೂರ್ಣವಾಗಿ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಎರಡನೆಯದಾಗಿ ತನ್ನನ್ನು ತಾನು ಹೇಗೆ ಅರ್ಥಕೋಬೇಕು, ಆಗಲೇ ಹೇಳಿದಾಗೆ ನಮ್ಮಲ್ಲಿರುವ 7 ಚಕ್ರಗಳನ್ನು ಆ್ಯಕ್ಟಿವ್ ಮಾಡ್ಕೋಬೇಕು. ಗುರುವಿನ ಮುಖಾಂತರದಿಂದನೇ ಆ್ಯಕ್ಟಿವ್ ಮಾಡ್ಕೋಬೇಕಾಗುತ್ತದೆ. ನಾವೇನೋ ಕೂತ್ಕೊಂಡು ತಪಸ್ ಮಾಡಿಬಿಟ್ವಿ ಅಂತ ತಕ್ಷಣವೇ ಆಗೋದಿಲ್ಲ. ಅದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅದನ್ನು ಪರಿಹಾರ ಮಾಡ್ಕೋಬೇಕು, ಹೇಗೆ ಅದನ್ನು ಸಿದ್ಧಿಸ್ಕೋಬೇಕು ಅನ್ನೋಂಥದ್ದು ಕೂಡ ತುಂಬಾ ಇರ್ತೈತೆ. ಅದನ್ನು ಪಾಲನೆ ಮಾಡಬೇಕಾಗುತ್ತದೆ. ಮತ್ತು ಕೊನೆಯದಾಗಿ ಬೀಜ ಮಂತ್ರಗಳು. ಯಾಕಂತಂದರೆ ಯಾವುದೇ ಒಂದು ಮಾಟಮಂತ್ರ ಇಂದ್ರಜಾಲ ಮಹೇಂದ್ರ ಜಾಲವನ್ನು ಒಂದು ಸಿದ್ಧಿಪಡಿಸ್ಕೋಬೇಕು ಅಂತಂದರೆ ಈ ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ಬೀಜ ಮಂತ್ರಗಳಿಂದ ಅಲ್ಲದಿರ ಯಾವುದನ್ನು ಸಾಧನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆದ ಕಾರಣದಿಂದ ಯಾವುದೇ ವ್ಯಕ್ತಿಗಾಗಿರ್ಬೋದು, ಯಾವುದೇ ವಸ್ತುಗೆ ಸಂಬಂಧಪಡುವಂತಹ ಅಂದರೆ ಜಮೀನಿನ ವಿಷಯದಲ್ಲಾಗಿರ್ಬೋದು, ಸೈಟದಾಗಿರ್ಬೋದು, ಮನೆಗಾಗಿರ್ಬೋದು, ಮತ್ತು ವ್ಯವಹಾರ ಅಂತಂದರೆ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಜಾಗದಲ್ಲಾಗಿರ್ಬೋದು, ಹಣಕಾಸಿಗೆ ಯಾವ ವಿಷಯದಲ್ಲಾದರೂ ಸರಿ, ಮನುಷ್ಯನ ಜೀವನಕ್ಕೆ ಸಂಬಂಧಪಡುವಂತಹ ಯಾವುದೇ ವಿಷಯದಲ್ಲಿ ಅಡೆತಡೆಗಳಾಗ್ತಾ ಇದ್ದರೆ, ಮಾಟಮಂತ್ರ ಆಗಿದೆಯಾ ಅಂತನ್ಬಿಟ್ಟು ನಿಮಗೆ ಅರಿವಿದ್ದರೆ ಈ ನವಗ್ರಹಗಳಿಗೆ ಸಂಬಂಧಪಡುವಂತಹ ಬೀಜ ಮಂತ್ರಗಳನ್ನು ಪಠಿಸಿದಾಗ, ಸಿದ್ಧಿಪಡಿಸ್ಕೊಂಡಾಗ ಸಾಧ್ಯವಾದಷ್ಟು ನಮಗೆ ಅರಿವಿಗೆ ಬರುತ್ತೆ. ಅರಿವಿಗೆ ಬಂದಾದ ನಂತರ ತಪ್ಪು ಆಗ್ತಾ ಇದ್ದರೆ ಅಂತಂದರೆ ನಮಗೆ ಮಾಟಮಂತ್ರ ಆಗಿದ್ರೆ ನಮಗೆ ಅರಿವು ಬಂದ ತಕ್ಷಣ ಹೇಗೆ ಅದನ್ನು ಪರಿಹಾರ ಮಾಡ್ಕೋಬೋದು ಅನ್ನುವಂಥದ್ದು ಕೂಡ ನಮಗೆ ಮಾರ್ಗದರ್ಶನ ಗೊತ್ತಾಗ್ಬಿಡುತ್ತದೆ. ಅಷ್ಟರ ಮಟ್ಟಿಗೆ ನಾವು ಈ ನವಗ್ರಹಗಳ ಮಂತ್ರಗಳನ್ನು ನಾವು ಪಠಿಸಬೇಕಾಗುತ್ತದೆ. ಕೊನೆಯದಾಗಿ 2 ಮಾಲೆಗಳನ್ನು ಅಂತಂದರೆ ವಿಷ್ಣುವಿಗೆ ಸಂಬಂಧಪಟ್ಟಂತಹ ತುಳಸಿ ಮಾಲೆಯನ್ನು ಮತ್ತು ಶಿವನಿಗೆ ಸಂಬಂಧಪಟ್ಟಂತಹ ರುದ್ರಾಕ್ಷಿ ಮಾಲೆಯನ್ನು 108 ಮಣಿ ಇರುವಂತಹ ಮಾಲೆಗಳನ್ನು, ಶುದ್ಧವಾದ ಮಾಲೆಗಳನ್ನು ಗುರುವಿನ ಆಜ್ಞೆಯಿಂದ ತೆಗೆದುಕೊಂಡು ಆ ಮಾಲೆಗಳನ್ನು ಇಷ್ಟ ದೇವರಿಗೆ ತನ್ನ ಹೆಸರನ್ನು, ನಾಮ ನಕ್ಷತ್ರವನ್ನು, ಜನ್ಮ ನಕ್ಷತ್ರವನ್ನು ಪಠಣೆ ಮಾಡಿ, ಅವರ ಹೆಸರುಗಳನ್ನು ಪಠಣೆ ಮಾಡಿ ಇಷ್ಟ ದೇವರನ್ನು ಆರಾಧನೆ ಮಾಡಿ, ತದನಂತರ ಶಿವನಿಗೆ ಸಂಬಂಧಪಡುವಂತಹ ರುದ್ರಾಕ್ಷಿ ಮಾಲೆಯನ್ನು ಜಪ ಮಾಡುವಂಥದ್ದು, ವಿಷ್ಣುವಿಗೆ ಸಂಬಂಧಪಡುವಂತಹ ಜಪಮಾಲೆಯನ್ನು ಜಪ ಮಾಡುವಂಥದ್ರಿಂದನೂ ಕೂಡ ನಮ್ಮ ಮನಸ್ಸಿಗೆ ಸಂಬಂಧಪಡುವಂತಹ ಯಾವುದೇ ಒಂದು ಕುತಂತ್ರಗಳು ನಡೆದಿದ್ರೂ ಕೂಡ, ಯಾವುದೇ ಒಂದು ಬಾಯಿ ಕಟ್ಟುವಂತಹ ನಡೆದಿದ್ರೂ ಕೂಡ, ಮಂತ್ರಗಳು ನಡೆದಿದ್ರೂ ಕೂಡ ಅವುಗಳನ್ನ ಸಂಪೂರ್ಣವಾಗಿ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಈ ಮೂಲ ಮಂತ್ರಗಳೇ ಮುಖ್ಯವಾದ ಕಾರಣ. ಇವುಗಳಿಂದ ನಾವು ಸಂಪೂರ್ಣವಾಗಿ ಜೀವನಕ್ಕೆ ಬರುವಂತಹ ಅಡೆತಡೆಗಳನ್ನು ನಾವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಒಂದು ಸುಲಭ ಉಪಾಯ ಅನ್ನುವಂಥದ್ದು ನಾವು ತಿಳಿಸ್ಕೊಡ್ತೀವಿ. ಓಕೆ ಗುರುಜಿ, ನಿಜಕ್ಕೂ ಕೂಡ ಈ ಒಂದು ಮಾಟ ಮಂತ್ರದಿಂದ ದೂರ ಇರೋದು ಹೇಗೆ, ಅದಕ್ಕಿರುವಂತಹ ಪರಿಹಾರಗಳ ಕುರಿತಾಗಿ ಬಹಳ ಅಚ್ಚುಕಟ್ಟಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ತಿಳಿಸಿಕೊಟ್ರಿ. ಮಾತಾಡೋಣ, ಇನ್ನೂ ಕೂಡ ಸಾಕಷ್ಟು ವಿಚಾರ ಇದೆ. ಇನ್ನು ಗುರುಜಿ, ಇವತ್ತಿನ ದಿನದ 12 ರಾಶಿಗಳ ದಿನ ಭವಿಷ್ಯದ ಕುರಿತಾಗಿ ತಿಳಿಸ್ಕೊಡಿ. ಭಾನುವಾರ ದಶಮಿ ತಿಥಿ ಮೂಲ ನಕ್ಷತ್ರಕ್ಕೆ ಸಂಬಂಧಪಡುವಂತಹ ಈ ದಿನದ 12 ರಾಶಿಗಳ ಫಲಾಫಲಗಳು.
12 ರಾಶಿಗಳ ಫಲಾಫಲಗಳು ಈ ಬೆಳಗಿನ ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೂ ಕೂಡ ಇರ್ತಾ ಇದೆ. ಕೆಲವರು ಹೇಳ್ತಾರೆ 24 ಅವರ್ಸ್ವರೆಗೂ ಕೂಡ ಇರುತ್ತದೆ ಅದು ಅಂದ್ಬಿಟ್ಟು. ರಾಹುಕಾಲ ಗುಳಿಕಾಲವನ್ನು ನಾವು ನೋಡಿದಾಗ ಎಷ್ಟರ ಮಟ್ಟಿಗೆ ನಮಗೆ ಫಲ ಕೊಡುತ್ತದೆ ಅನ್ನುವಂಥದ್ದು ಸೂರ್ಯೋದಯದಿಂದ ಸೂರ್ಯ ಅಸ್ತದವರೆಗೂ ಮಾತ್ರನೇ ಫಲ ಲಭಿಸುತ್ತದೆ. ತದನಂತರ ನಮಗೆ ಲಭಿಸೋದಿಲ್ಲ, ಅಂದರೆ ಆಲ್ಮೋಸ್ಟ್ 80% ಲಭಿಸೋದಿಲ್ಲ. ಹಾಗೆ ಈ ರಾಶಿ ನಕ್ಷತ್ರಗಳಲ್ಲಿ ವಿಶೇಷವಾಗಿ ಈ ದಿನದ ಮೂಲ ನಕ್ಷತ್ರ ಅಂತಂದರೆ 27 ನಕ್ಷತ್ರಗಳಿಗೆ ಮೇರು ಪರ್ವತವಾಗಿ ಮೂಲ ನಕ್ಷತ್ರ ವಿಶೇಷವಾದ ಸ್ಥಾನಮಾನ ಆಗಿರುವಾಗ, ಮೊದಲನೇದಾಗಿ ಪ್ರಥಮ ಮೇಷರಾಶಿಯವರಿಗೆ ಈ ದಿನದ ಉತ್ತೇಜನ ಅಂತಂದರೆ ತನ್ನನ್ನು ತಾನು ಅರ್ಥಕೊಳ್ಳೋದಕ್ಕೆ ಒಂದು, ತನ್ನ ಹರಿವನ್ನು ಅಂತಂದರೆ ತನ್ನಲ್ಲಿ ಇರುವಂತಹ ಒಂದು ಪವರ್, ಒಂದು ಎನರ್ಜಿ, ಒಂದು ಬುದ್ಧಿವಂತಿಕೆಯನ್ನು ಒಂದು ತೋರ್ಪಡ್ಕೊಳ್ಳುವಕ್ಕೋಸ್ಕರ ಈ ದಿನ ವಿಶೇಷವಾದ ದಿನ. ನಿಮ್ಮ ಕೈ ಕೆಳಗಡೆ ಆಗಿರ್ಬೋದು, ನಿಮ್ಮ ಮೇಲಧಿಕಾರಿಗಳಿಗಾಗಿರ್ಬೋದು, ನೀವೆಷ್ಟು ನಿಷ್ಠೆಯಿಂದ ಇದ್ದೀರಾ ಅನ್ನುವಂಥದ್ದು, ನಿಮ್ಮ ಜ್ಞಾನ ಎಷ್ಟಿದೆ ಅನ್ನುವಂಥದ್ದು ತೋರಿಸ್ಕೊಳ್ಳೋದಕ್ಕೆ ಒಂದು ಸುಲಭ ವಿಧಾನ. ಜ್ಞಾನ ಅನ್ನುವಂಥದ್ದು ಸಂಪಾದನೆ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಕೂಡ ನಿಮ್ಮಂತೆ ಎಲ್ಲವನ್ನೂ ಕೂಡ ಸಕ್ಸಸ್ ಆಗುತ್ತದೆ. ಎರಡನೇದಾಗಿ ವೃಷಭ ರಾಶಿಗೆ ಸಂಬಂಧಿಸಿದಂತೆ ವೃಷಭ ರಾಶಿಯವರಿಗೆ ಈ ದಿನ ಹಣಕಾಸಿನಲ್ಲಿ ಸ್ವಲ್ಪ ಅಡೆತಡೆಗಳು ಅನ್ನುವಂಥದ್ದು ಬರ್ತಾ ಇದ್ದಾವೆ ಮತ್ತು ದೂರದ ಪ್ರಯಾಣ ಅನ್ನುವಂಥದ್ದು ಬರ್ತಾ ಇದೆ. ದೂರದ ಪ್ರಯಾಣ ಅಂತಂದರೆ ಹೊಸ ಸಂಬಂಧವನ್ನು ಹುಡುಕಿಕೊಂಡು ಹೋಗುವಂಥದ್ದು ಮತ್ತು ತೀರ್ಥಕ್ಷೇತ್ರಗಳಿಗೆ ಹೋಗುವಂಥದ್ದು, ಮನಸ್ಸಿಗೆ ಸಮಾಧಾನ ಆಗುವಂತಹ ಕ್ಷೇತ್ರಗಳಿಗೆ ಆಯ್ಕೆಗಳು ಮಾಡಿಕೊಂಡು ಹೋಗುವಂಥದ್ದು ತುಂಬ ವಿಶೇಷವಾದ ಸ್ಥಾನಮಾನ ಅನ್ನುವಂಥದ್ದು. ಸಾಧ್ಯವಾದಷ್ಟು ಕುಟುಂಬದವರ ಜೊತೆ, ಮಕ್ಕಳ ಜೊತೆ, ಕುಟುಂಬದವರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ನಿಮಗೆಲ್ಲ ರೂಪದಲ್ಲೂ ಕೂಡ ಒಳಿತಾಗುತ್ತೆ ಅನ್ನುವಂಥದ್ದು ಬರ್ತಾ ಇದೆ. ಮಿಥುನ ರಾಶಿಗೆ ಸಂಬಂಧಪಡುವಂತಹ ನಿಮ್ಮ ಆಲೋಚನೆಗಳು, ಯೋಜನೆಗಳು ಮತ್ತು ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸುಲಭ ದಿನ, ಉಪಾಯ ಅನ್ನುವಂಥದ್ದು ಆಗುವಂಥದ್ದು. ಮತ್ತು ಸ್ವಂತದವರಿಂದನೂ ಕೂಡ ನಿಮಗೆ ಉತ್ತೇಜನ ಅನ್ನುವಂಥದ್ದು ಸಿಗ್ತಾ ಇದೆ. ಸ್ವಂತದವರಿಂದನೂ ಕೂಡ ಸಪೋರ್ಟ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ಖಂಡಿತವಾಗ್ಲೂ ಕೂಡ ಅದನ್ನು ಉಪಯೋಗಿಸ್ಕೊಳ್ಳಿ. ನೀವು ತುಂಬ ಮೇಲೆ ಬರೋದಕ್ಕೆ ಒಂದು ಸುಲಭವಾದ ಉಪಾಯ ಅನ್ನುವಂಥದ್ದು ಕಂಡ್ಕೋಬಹುದು. ಕರ್ಕಟಕ ರಾಶಿಗೆ ಸಂಬಂಧಪಡುವಂತಹ ನಿಮಗೆ ಹೊಸ ಸಂಬಂಧ ಆಗುತ್ತೈತೆ, ಹೊಸ ಸಂಬಂಧ ಬೆಳೆಯುತ್ತೈತೆ ಮತ್ತು ಹಳೆಯ ಸ್ನೇಹಿತರುಗಳಿಂದನೂ ಕೂಡ ಒಂದು ಶುಭ ವಿಶೇಷವಾದ ಸ್ಥಾನಮಾನಗಳು ದಕ್ಕುವಂಥದ್ದು ಮಾರ್ಗಗಳು ಮತ್ತು ನಿಮ್ಮಲ್ಲಿ ಹೇಳ್ಕೋಬೇಕಾಗಿರುವಂತಹ ಕಷ್ಟ ಕಾರ್ಪಣ್ಯಗಳನ್ನು ಸ್ನೇಹಿತರಿಂದ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು ಮತ್ತು ಹಿತೈಷಿಗಳಲ್ಲಾಗಿರ್ಬೋದು, ಯಾರು ನಿಮ್ಮ ಹತ್ರ ಕಷ್ಟ ಸುಖಗಳು ಹೇಳ್ಕೊಳ್ಳೋದಕ್ಕೆ ಬರ್ತಾರೋ ಅವರು ಸಾಧ್ಯವಾದಷ್ಟು ನೀವು ಕೇಳುವಂತಹ ತಾಳ್ಮೆ ನಿಮಗಿರಲಿ. ಅವರು ನಿಮ್ಗೆ ಇಷ್ಟ ಆಗಿರ್ಬೋದು, ಇಷ್ಟ ಇಲ್ಲದೆ ಇರ್ಬೋದು, ಆ ವಿಷಯಗಳು ಕೇಳುವಂತಹ ತಾಳ್ಮೆ ನಿಮ್ಮಲ್ಲಿ ಇದ್ದಾಗ ನಿಮಗೊಂದು ಅರಿವು ಅನ್ನುವಂಥದ್ದು ಆಗುತ್ತದೆ. ಒಂದು ಹೊಸ ಸ್ನೇಹಕ್ಕೆ ಒಂದು ಪ್ರತಿಫಲ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ಬರ್ತಾ ಇದೆ. ಸಿಂಹರಾಶಿಯವರಿಗೆ ವಿಶೇಷವಾಗಿ ನಿಮಗೆ ಆದಾಯಕ್ಕಿಂತ ಖರ್ಚು ವೆಚ್ಚಗಳು ಜಾಸ್ತಿ ಅಂತ ಬರ್ತಾ ಇದ್ದಾವೆ. ಆದ ಕಾರಣದಿಂದ ಸಾಧ್ಯವಾದಷ್ಟು ದುಂದು ವೆಚ್ಚ ಮಾಡದಿರ ಸ್ವಲ್ಪ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡಿ, ಪ್ರಯತ್ನಗಳು ಮಾಡಿ ಮತ್ತು ಹೊಸ ಕೆಲಸ ಕಾರ್ಯಗಳಿಗೆ ಹೆಜ್ಜೆ ಹಾಕಿದಾಗ ನೀವು ಖಂಡಿತವಾಗಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಾಣ್ತೀರಾ. ವಿಶೇಷವಾಗಿ ಪ್ರೀತಿ ವಿಶ್ವಾಸದಲ್ಲಿ ನೀವು ಗಳಿಸ್ಕೋಬಹುದು ದಕ್ಕಿಸ್ಕೋಬಹುದು ಅನ್ನುವಂಥದ್ದು ಬರ್ತಾ ಇದೆ. ಅಂತಂದರೆ ಪ್ರೀತಿ ವಿಶ್ವಾಸ ಅಂತಂದರೆ ಹೊಸ ಸ್ನೇಹದಿಂದ ಆಗಿರ್ಬೋದು ಅನ್ನುವಂಥದ್ದಲ್ಲ. ಕುಟುಂಬದಲ್ಲೂ ಕೂಡ ತಂದೆ ತಾಯಿಗಳಿಂದ ಆಗಿರುವಂತಹ ಮನಸ್ತಾಪಗಳನ್ನು ಪರಿಹಾರ ಮಾಡ್ಕೊಳ್ಬಹುದು. ಕುಟುಂಬದಲ್ಲಿ ಗಂಡ ಹೆಂಡತಿರಲ್ಲಿ ಆಗಿರುವಂತಹ ವಿರಸಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳುವಂತಹ ಶುಭ ದಿನ ಮತ್ತು ಯಾವುದಾದ್ರೂ ಕೂಡ ನೀವು ಸಂಕಲ್ಪ ಸಿದ್ಧಿ ಇಷ್ಟ ಆಗ್ತಾ ಇಲ್ಲ, ಸಕ್ಸಸ್ ಆಗ್ತಾ ಇಲ್ಲ ಅಂತಂದರೆ ಅದನ್ನು ಸಿದ್ಧಿ ಮಾಡಿಕೊಳ್ಳುವಂತಹ ದಿನ ಅನ್ನುವಂಥದ್ದು ಕೂಡ ಈ ದಿನ ಸಿಂಹರಾಶಿಯವರಿಗೆ ಲಭಿಸುತ್ತದೆ. ಕನ್ಯಾ ರಾಶಿಯವರಿಗೆ ಹೊಸ ಉಡುಪು ಧರಿಸೋದ್ರಿಂದ ನಿಮಗೆ ವಿಶೇಷವಾದ ಒಂದು ಮನಸ್ಸಿಗೆ ಸಂಬಂಧಪಡುವಂತಹ ಒಂದು ಉಲ್ಲಾಸ ಅನ್ನುವಂಥದ್ದು ಬರ್ತಾ ಇದೆ. ಹೊಸ ಆಭರಣಗಳು ಖರೀದಿ ಮಾಡೋದ್ರಿಂದನೂ ಕೂಡ ಒಂದು ಸಂತೋಷವಾದ ದಿನ ಅನ್ನುವಂಥದ್ದು ಬರ್ತಾ ಇದೆ. ಮತ್ತು ಆಶ್ರಮಗಳಿಗೆ ಭೇಟಿ ಕೊಡಿ. ಆಶ್ರಮಗಳಿಗೆ ಸಂಬಂಧಪಡುವಂತಹ ಯಾವುದೇ ಆಗಿರ್ಬೋದು ಗುರುಗಳನ್ನು ಭೇಟಿಯಾಗಿ ನಿಮ್ಮ ಶಕ್ತ್ಯಾನುಸಾರ ಸ್ವಲ್ಪ ದಾನ ಧರ್ಮಗಳನ್ನು ಮಾಡಿ ನೀವು ಹೊಸದನ್ನು ಹೇಗೆ ತೆಗೆದುಕೊಂಡಾಗ ನಿಮ್ಮ ಮನಸ್ಸಿಗೆ ಸಮಾಧಾನ ಅನ್ನುವಂಥದ್ದು ಹೇಗಾಗುತ್ತೋ ಹಾಗೆ ನೀವು ದಾನ ಧರ್ಮಗಳನ್ನು ಮಾಡಿದಾಗ ಇನ್ನೊಬ್ಬರಿಗೂ ಕೂಡ ಖುಷಿ ಕೊಡೋದ್ರಿಂದ ನಿಮ್ಮಲ್ಲಿ ಇರುವಂತಹ ಲೋಪದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ಸುಲಭ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ಮತ್ತು ತುಲಾರಾಶಿಯವರಿಗೆ ಈ ದಿನ ಸ್ವಲ್ಪ ಪ್ರಯಾಣ ಅನ್ನುವಂಥದ್ದು ಬರ್ತಾ ಇದೆ ಮತ್ತು
ನಿಮ್ಮಲ್ಲಿ ಇರುವಂತಹ ಒಂದು ಕೆಟ್ಟ ಗಳಿಗೆ ಅನ್ನುವಂಥದ್ದು ಪರಿಹಾರ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಸುಲಭ ಉಪಕಾರ ಅನ್ನುವಂಥದ್ದು, ಉಪಾಯ ಅನ್ನುವಂಥದ್ದು ಬರ್ತಾ ಐತೆ. ಸ್ವಂತದವರಿಂದನೂ ಕೂಡ, ಕುಟುಂಬದವರಿಂದನೂ ಕೂಡ, ಸ್ನೇಹ ವರ್ಗದವರಿಂದನೂ ಕೂಡ ಸ್ವಲ್ಪ ನಿಮಗೆ ಕಿರಿಕಿರಿ ಅನ್ನುವಂಥದ್ದು ಆಗ್ತಾಯಿದೆ. ಆದ್ರೂ ಕೂಡ ನಿಮ್ಮ ವಾಕ್ಚಾತುರ್ಯದಿಂದ, ಮನಸ್ಸಿನ ಬುದ್ಧಿಬಲದಿಂದ ಎಲ್ಲವನ್ನು ಕೂಡ ಸರಿಪಡಿಸ್ಕೋಬಹುದು. ಧೈರ್ಯದಿಂದ ಇರಿ. ನಿಮ್ಮ ಸಂಕಲ್ಪ ಸಿದ್ಧಿ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಸುಲಭ ದಿನ ಅನ್ನುವಂಥದ್ದು ತಿಳಿಸ್ಕೊಡ್ಬೋದು. ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಡುವಂತಹದ್ದೇ ನಷ್ಟಪ್ರಾಪ್ತಿ ಅನ್ನುವಂಥದ್ದು ಬರ್ತಾ ಐತೆ. ಅಂತಂದರೆ ನಷ್ಟಪ್ರಾಪ್ತಿ ಅಂತಂದರೆ ಹಣಕಾಸು ಆಗಿರ್ಬೋದು, ಕುಟುಂಬದಲ್ಲಿ ಆಗಿರ್ಬೋದು, ನೀವು ಕೊಟ್ಟಂತಹ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗದಿರ ನಿಮಗೆ ನೀವೇ, ಯಾರು ಏನೂ ಅನ್ನೋದಿಲ್ಲ, ಬಟ್ ನಿಮಗೆ ನೀವೇ ಸ್ವಲ್ಪ ಅಜ್ಞಾನದಿಂದ ಮಾನಸಿಕವಾಗಿ ಯೋಚನೆ ಚಿಂತೆಗಳು ಅಂತ ಬರ್ತಾ ಇದ್ದಾವೆ. ಆದ ಕಾರಣದಿಂದ ಸ್ವಲ್ಪ ಧೈರ್ಯವಾಗಿರಿ. ಇಷ್ಟ ಸಿದ್ಧಿ ಅಂತಂದರೆ ಮನೆ ದೇವರ ಮತ್ತು ಕುಲದೇವರ ಆರಾಧನೆಯನ್ನು ಸ್ವಲ್ಪ ಮಾಡಿ ನಿಮ್ಮ ಹೆಸರನ್ನು ನೀವು ಸ್ವಲ್ಪ ಸಾಧ್ಯವಾದಷ್ಟು ಮನೋಜ್ಞಾನ ಅನ್ನೋದು ಮಾಡ್ಕೊಳ್ಳಿ. ತನ್ನನ್ನು ತಾನೇ ಅರ್ಥಕೊಳ್ಳೋದಕ್ಕೋಸ್ಕರ ನಿಮ್ಮ ಮುಖವನ್ನು ನೀವೇ ಸ್ವಲ್ಪ ಸಾಧ್ಯವಾದಷ್ಟು ನೀವು ಮುಗುಳ್ನಗೆಯಿಂದ ನಿಮ್ಮ ಕನ್ನಡಿನಲ್ಲಿ ನಿಮ್ಮ ಮುಖವನ್ನು ನೀವು ನೋಡ್ಕೊಳ್ಳಿ. ಸಾಧ್ಯವಾದಷ್ಟು ಒಂದು ಉನ್ನತವಾದ ಸ್ಥಾನಕ್ಕೆ ಬರ್ತೀರ. ಮತ್ತು ಧನುಸು ರಾಶಿಗೆ ಸಂಬಂಧಪಡುವಂತಹದ್ದು ವ್ಯವಹಾರಗಳಲ್ಲಿ ಸ್ವಲ್ಪ ಮಾನನಷ್ಟ ಅಂತ ಬರ್ತಾ ಇದೆ. ಅಂತಂದರೆ ನೀವು ಯಾವ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತಾ ಇದ್ದೀರೋ ಅದು ಉನ್ನತವಾದ ಸ್ಥಾನಕ್ಕೆ ಹೋಗ್ತಾ ಇಲ್ಲ. ಏನಾದರೂ ಒಂದು ಸ್ವಲ್ಪ ನೀವು ತಪ್ಪು ತಾಪತ್ರೆಗಳು ಮಾಡದೆ ಹೋದ್ರೂ ಕೂಡ 4-6 ಜನಗಳ ಮುಂದೆ ತಲೆ ತಗ್ಸುವಂಥ ಮಾತುಗಳು ಬರ್ತವೆ. ಯಾವುದಕ್ಕೂ ಕೂಡ ಕಿವಿ ಕೊಡ್ಕೋಬೇಡಿ. ಯಾಕಂತಂದರೆ ನಿಮ್ಮ ಕೈಯಿಂದ, ನಿಮ್ಮ ಸ್ವಯಂಯಿಂದ ಮಾಡುವಂತಹ ತಪ್ಪುಗಳೆಲ್ಲ ಆಕಸ್ಮಿಕವಾಗಿ ಒಂದು ಆಕ್ಸಿಡೆಂಟ್ ರೂಪದಲ್ಲಿ ಆಗುವಂಥದ್ದು. ಸಾಧ್ಯವಾದಷ್ಟು ಧೈರ್ಯದಿಂದ ಇರಿ. ಮನೋಜ್ಞಾನ ಅನ್ನುವಂಥದ್ದು ನಿಮ್ಮ ಹಿಡಿತದಲ್ಲಿಟ್ಕೊಳ್ಳಿ. ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಉತ್ತೇಜನ ಅನ್ನುವಂಥದ್ದು ಬರ್ತಾ ಇದೆ. ಹೆಚ್ಚು ಸಹೋದ್ಯೋಗಿಗಳಿಂದನೂ ಕೂಡ, ಸಹಪಾಠಿಗಳಿಂದನೂ ಕೂಡ ಒಂದು ಲಾಭ ಅನ್ನುವಂಥದ್ದು ಬರ್ತಾ ಇದೆ. ಹಿತೈಷಿಗಳಿಂದನೂ ಕೂಡ ಒಂದು ಲಾಭ, ಹಣಕಾಸಿನಲ್ಲಿ ಲಾಭ, ಸಂತೋಷಕರವಾದ ಸಂಪತ್ತು ಅನ್ನುವಂಥದ್ದು, ಗಳಿಕೆ ಅನ್ನುವಂಥದ್ದು ಕೂಡ ಬರ್ತಾ ಇದೆ. ಎಲ್ಲ ಥರದಲ್ಲೂ ಕೂಡ ನೀವು ಅಂದ್ಕೊಂಡದ್ದು ಸಾಧನೆ ಮಾಡಿಕೊಳ್ಳುವಂತಹ ದಿನ. ಸಾಧ್ಯವಾದಷ್ಟು ಮನೆ ಕುಟುಂಬದವರಿಗೆ ಸ್ವಲ್ಪ ಟೈಮ್ ಅವಕಾಶ ಅನ್ನುವಂಥದ್ದು ಕೊಟ್ಟರೆ ಎಲ್ಲ ರೂಪದಲ್ಲೂ ಕೂಡ ನಿಮ್ಮಂತೆ ಅನಿಸಿಕೆಗಳನ್ನು ಪರಿಪೂರ್ಣವಾಗಿ ಮಾಡ್ಕೋಬಹುದು. ಕುಂಭರಾಶಿಗೆ ಸಂಬಂಧಪಡುವಂತಹ ಈ ದಿನ ಶನಿ ಮತ್ತು ಶುಕ್ರನಿಂದ ಮತ್ತು ಸೂರ್ಯನಿಂದ ಒಂದು ಒಳಿತು ಅನ್ನುವಂಥದ್ದು ಆಗ್ತಾ ಇದೆ. ಭಾನುವಾರದ ವಿಶೇಷವಾಗಿ ಸೂರ್ಯ ನಮಸ್ಕಾರದಿಂದ ನಿಮ್ಮ ಯೋಗ ಪ್ರಾಣಾಯಾಮ ನಿಮಗೆ ಎಷ್ಟರ ಮಟ್ಟಿಗೆ ಗೊತ್ತಿದೆಯೋ, ಗೊತ್ತಿಲ್ಲದೆ ಹೋದ್ರೂ ಕೂಡ ಗುರುಗಳ ಮುಖಾಂತರದಿಂದ ತಿಳ್ಕೊಳ್ಳಿ. ಸೂರ್ಯ ನಮಸ್ಕಾರದಿಂದ, ಪ್ರಾಣಾಯಾಮದಿಂದ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಜ್ಞಾನವನ್ನು ಕೂಡ ಸಿದ್ಧಿಪಡಿಸ್ಕೊಳ್ಳುವಂತಹ ವಿಶೇಷವಾದ ದಿನ. ಸಾಧ್ಯವಾದಷ್ಟು ಕುಟುಂಬದವರಿಗೂ ಕೂಡ ಸ್ವಲ್ಪ ಹೇಳ್ಕೊಡಿ, ನೀವು ಕಲ್ತ್ಕೊಳ್ಳಿ. ಕುಟುಂಬದವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಲ್ಲ ಥರದಲ್ಲೂ ಕೂಡ ಉನ್ನತವಾದ ಸ್ಥಾನಮಾನ ಸಿಗುತ್ತೆ ನಿಮಗೆ. ಕೊನೆಯದಾಗಿ ಮೀನರಾಶಿಗೆ ಸಂಬಂಧಪಡುವಂತಹ ಅಂತಂದರೆ ನಿಮಗೆ ಇರುವಂತಹ ಅನಾರೋಗ್ಯಕ್ಕೆ ಸಂಬಂಧಪಡುವಂಥದ್ದು ಪರಿಹಾರ ಮಾಡ್ಕೋಬಹುದು. ಎರಡನೇದಾಗಿ ನಿಮ್ಮ ಕುಲದೇವರಿಗೆ ಸಂಬಂಧಪಡುವಂತಹ ಮುಡುಪುಗಳು ಅನ್ನುವಂಥದ್ದು ಏನಾರು ಇದ್ದರೆ ಪರಿಹಾರ ಮಾಡಿಕೊಂಡ್ರೆ ಈ ದಿನ ನಿಮಗೆ ಏನು ದಕ್ಕಿಸ್ಕೋಬೇಕು, ಏನು ಬೇಕು ಅಂದ್ಕೊಂಡಿದ್ದೀರೋ, ನಿಮ್ಮ ಜೀವನದ ಗುರಿ ಅನ್ನುವಂಥದ್ದು ಏನಿದೆಯೋ ಅದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸುಲಭ ಉಪಾಯ. ಮತ್ತು ಸಾಧ್ಯವಾದಷ್ಟು ದಾನ ಧರ್ಮ ಅನ್ನುವಂಥದ್ದನ್ನು ಕೂಡ ನೀವು ಮಾಡಬೇಕಾಗುತ್ತದೆ. ಎಲ್ಲೋ ಗೊತ್ತಿಲ್ಲದೆ ಇರೋರ್ಗೆ ಮಾಡೋದಕ್ಕಿಂತ ಕೂಡ ನಿಮಗೆ ಕಣ್ಣಿಗೆ ಕಾಣುವಂತಹ ಜನಗಳಂತಂದರೆ ಅಕ್ಕಪಕ್ಕ ಜನಗಳಾಗಿರ್ಬೋದು, ವರ್ಗದವರಾಗಿರ್ಬೋದು, ಸ್ನೇಹ ವರ್ಗದಲ್ಲವರಾಗಿರ್ಬೋದು, ಯಾರಿಗೆ ಏನು ನೀಡ್ಸ್ ಅನ್ನುವಂಥದ್ದು ಏನು ಬೇಕಾಗಿರುತ್ತದೋ ಅವರಿಗೆ ನಿಮ್ಮ ಕೈಲಿ ಎಷ್ಟಾಗುತ್ತದ ಅಷ್ಟು ಮಾಡಿ. ಸ್ವಲ್ಪ ಸಾಧ್ಯವಾದಷ್ಟು ದಾನ ಧರ್ಮ ಮಾಡಿದ್ರೆ ಈ ದಿನ ವಿಶೇಷವಾಗಿ ನಿಮಗೆ ಸ್ಥಾನಮಾನ ಮತ್ತು ನಿಮ್ಮಲ್ಲಿರುವ ಒಂದು ಕೆಡುಕು ಅನ್ನುವಂಥದ್ದು ಕಳ್ಕೊಳ್ಳೋದಕ್ಕೋಸ್ಕರನೂ ಕೂಡ ಇದನ್ನು ಮಾಡಲೇಬೇಕಾಗುತ್ತದೆ. ಮಾಡಿ. ಇಷ್ಟು ಈ ದಿನದ 12 ರಾಶಿಯ ಫಲಾಫಲಗಳು ಅನ್ನುವಂಥದ್ದು ತಿಳಿಸ್ಕೊಡ್ಬೋದು. ಓಕೆ ಗುರುಜಿ, ಇನ್ನೇನು ಕಾರ್ಯಕ್ರಮ ಮುಗಿಸುವ ಸಮಯ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವುದೇ ಒಂದು ಪೂಜೆ ಪುನಸ್ಕಾರಗಳಿಂದಾಗಿರ್ಬೋದು, ಯಂತ್ರ ಮಂತ್ರ ಪ್ರಕರಣಗಳಿಂದ ಆಗಿರ್ಬೋದು, ತಾನು ಮಾಡ್ತಾ ಇರುವಂತಹ ತಪ್ಪಿನಿಂದ ಆಗಿರ್ಬೋದು, ನೋವು ಎಲ್ಲ ಥರದಲ್ಲೂ ಕೂಡ ನೋವು, ಯಾವುದೇ ಒಂದು ಸಮಸ್ಯೆಗಳಿಂದನೂ ಕೂಡ ನೋವನ್ನು ಅನುಭವಿಸ್ತಾ ಇರ್ತೀರ. ಈ ಪ್ರತಿಯೊಂದು ನೋವು ಸಮಸ್ಯೆಗಳು ಮೊದಲೇ ಹೇಳ್ತೀವಿ, ಮನುಷ್ಯನಿಗೆ ಬರೆದಿರೋ ಕಷ್ಟ ಕಾರ್ಪಣೆಗಳು ಮನುಷ್ಯನಿಗೆ ಬರೆದಿರೋ ಮರಕ್ಕೆ ಬರ್ತಾವ ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಕೂಡ ಪ್ರಕೃತಿ ವಿರೋಧವಾಗಿ ನಾವು ನಡ್ಕೊಂಡಾಗ
ಮರಗಳಿಗೂ ಕೂಡ ಗಿಡ ಸಸ್ಯಗಳಿಗೂ ಕೂಡ ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳಿಂದ ಮನುಷ್ಯನಿಗೂ ಕೂಡ ಬರ್ತವೆ. ಆದ ಕಾರಣದಿಂದ ಸಾಧ್ಯವಾದಷ್ಟು ಕೂಡ ನಮಗೆ ಏನು ಬೇಕು ಏನು ಬೇಡ ಅನ್ನುವಂಥದ್ದು ನಮಗೆ ಮಾತ್ರನೇ ಗೊತ್ತಿರ್ತದೆ. ನಾವೇನು ಹಸಿವಾದಾಗ ನಮಗೆ ಏನು ತಿನ್ನಬೇಕು ಅನ್ನೋಂಥದ್ದು ನಮಗೆ ಮಾತ್ರನೇ ಗೊತ್ತಿರುತ್ತದೆ, ಬೇರೆಯವ್ರಿಗಲ್ಲ. ಚಿಕ್ಕ ಮಗು ಆದಾಗ ತಾಯಿಗೆ ಗೊತ್ತಾಗುತ್ತದೆ ಎಲ್ಲವನ್ನು ಕೂಡ. ಮಗು ಕಣ್ಣು ಮುಂದೆ ಇಲ್ಲದೆ ಹೋದ್ರೂ ಕೂಡ ಹಸಿವಿಂದ ನರಳ್ತಾ ಇದೆ ಮಗು ಅಂತಂದಾಗ ತಾಯಿ ಕರಳು ಹೇಗೆ ಚುರುಕನ್ನುತ್ತೋ ಹಾಗೆ ಪ್ರಕೃತಿಗೂ ಕೂಡ ನಾವೆಲ್ಲನೂ ಕೂಡ ಮಕ್ಕಳೇನೆ. ಪ್ರಕೃತಿಗೂ ಕೂಡ ನಮಗೆ ಏನು ಬೇಕೋ ಪ್ರಕೃತಿ ಎಲ್ಲವನ್ನು ಕೊಟ್ಟಿರ್ತಾ ಇದೆ. ನಮಗೆ ಏನು ಬೇಕು ಬೇಡ ಅನ್ನುವಂಥದ್ದು ನಮ್ಮ ಜ್ಞಾನದಿಂದ ನಾವು ಅದನ್ನು ಅರಿತುಕೊಂಡು ನಾವು ಸರಿದೂಕೊಂಡು ಹೋಗಬೇಕಾಗುತ್ತದೆ. ಆದ ಕಾರಣದಿಂದ ನಮ್ಮ ಹಿಂದೆ ಮುಂದೆ ಯಾರು ಏನೇ ಮಾತಾಡಿದ್ರೂ ಕೂಡ ಕೇರ್ ಮಾಡ್ದಿರ ನಮಗೆ ಏನು ಬೇಕು ನಮ್ಮ ಜ್ಞಾನದಿಂದ ನಾವು ವೃದ್ಧಿಸ್ಕೋಬೇಕು ಅಂತಂದರೆ ನಮ್ಮ ಮೂರನೇ ಕಣ್ಣಿನಿಂದ ಭಗವಂತನ ಅರಿವು ಅನ್ನುವಂಥದ್ದು, ಭಗವಂತನ ಜ್ಞಾನದ ಕಡೆಗೆ ನಾವು ಹೆಜ್ಜೆ ಹಾಕಿದಾಗ ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೋಬಹುದು. ಒಳ್ಳೆಯದಾಗಲಿ. ಓಕೆ ಗುರುಜಿ, ಬಹಳ ಒಳ್ಳೆಯ ಮಾತುಗಳನ್ನೇ ಹೇಳಿದ್ರಿ. ಇನ್ನು ಮತ್ತೆ ನಾಳೆ ಭೇಟಿಯಾಗೋಣ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ಕಿರಣ. ಹಾಗೆ ನೀವು ಗುರೂಜಿಯವರನ್ನ ಭೇಟಿ ಮಾಡಬೇಕು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂದಲ್ಲಿ ಈಗ ನಾವು ಅವರ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ವಿಳಾಸವನ್ನ ತೋರಿಸ್ತೇವೆ, ನೀವು ಭೇಟಿ ಕೊಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.